ನಮಸ್ಕಾರ ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಭಾರತೀಯ ಪಶುವೈದ್ಯಕೀಯ ಪರಿಷತ್ ಸಹ ಪರಿಶೀಲನೆ ತಂಡ ಭೇಟಿ ನೀಡಿ ಪರಿಶೀಲಿಸಿತ್ತು. ಆಡಳಿತ ಮಂಡಳಿಯಿಂದ ಸನ್ಮಾನಿಸಲಾಯಿತು. ಬೀದರ್ ತಾಲೂಕಿನ ಚಾಂಬೋಳು ಗ್ರಾಮದಲ್ಲಿ ಪಿಕೆಪಿಎಸ್ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸುನೀಲ್ ಕುಮಾರ್ ಬಾಬುರಾವ್, ಉಪಾಧ್ಯಕ್ಷರಾಗಿ ಮಲ್ಲಮ್ಮ ಚೆನ್ನಪ್ಪ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಚುನಾವಣಾಧಿಕಾರಿ ಅವರಿಗೆ ಸನ್ಮಾನಿಸಿ ಪ್ರಮಾಣ ಪತ್ರ ನೀಡಿದ್ದರು. ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನಕ್ಕೆ ಚಾಲನೆ ನೀಡಿ ಸಾರ್ವಜನಿಕರು ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿದ್ದರೆ ಮಾತ್ರ ಕುಷ್ಠರೋಗ ಮುಕ್ತ ಜಿಲ್ಲೆ ಮಾಡಲು ಸಾಧ್ಯ. ಡಾಕ್ಟರ್ ಧ್ಯಾನೇಶ್ವರ್ ನಿರಗುಡಿ. ಬೀದರ್ ಜಿಲ್ಲೆಯ ವಿವಿಧ ತಾಲೂಕು, ಹೋಬಳಿ, ಗ್ರಾಮಗಳು, ಬೀದರ್ ನಗರದಿಂದ 108 ಜನ ಯಾತ್ರಿಗಳು ಪ್ರಯಾಗರಾಜದ ಕುಂಭಮೇಳಕ್ಕೆ ಪ್ರಯಾಣ. ಗಂಗಾಧರ ಶಿವಾಚಾರ್ಯರು ಪ್ರಯಾಣಕ್ಕೆ ಚಾಲನೆ ನೀಡಿದ್ದರು. ಬೀದರ್ನಲ್ಲಿ ಮಹಾನಗೋತ್ಸವ ಕಾರ್ಯಕ್ರಮದಲ್ಲಿ ಗಂಗಾವತಿ ಪ್ರಾಣೇಶ್ ತಂಡಕ್ಕೆ ಸನ್ಮಾನ. ಹಾಸ್ಯದಿಂದ ಜೀವನೋತ್ಸಾಹ ವೃದ್ಧಿ. ಸುದ್ದಿಯ ವಿವರಗಳು. ನಗರದ ಹೊರವಲಯದ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿನ ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಭಾರತೀಯ ಪಶುವೈದ್ಯಕೀಯ ಪರಿಷತ್ ಸಹ ಪರಿಶೀಲನೆ ತಂಡ ಭೇಟಿ ನೀಡಿ ಪರಿಶೀಲಿಸಿತ್ತು. ಸಹ ಪರಿಶೀಲನೆ ತಂಡದ ಅಧ್ಯಕ್ಷ ಡಾಕ್ಟರ್ ಎಸಿ ವರ್ಷನೆ, ಈ ಸದಸ್ಯ ಕಾರ್ಯದರ್ಶಿ ಡಾಕ್ಟರ್ ಎಸ್ಆರ್ ಶರ್ಮಾ ಹಾಗೂ ಸದಸ್ಯರಾದ ಡಾಕ್ಟರ್ ಶಿಲ್ಪಾ ಅವರು ವಿವಿಧೆಡೆ ಭೇಟಿ ನೀಡಿ ಪರಿಶೀಲಿಸಿದ್ದರು. ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯ ಬಸವರಾಜ್ ಪಿ ಭತ್ಮುರ್ಗೆ ಹಾಗೂ ಕುಲಪತಿ ಡಾಕ್ಟರ್ ಕೆಸಿ ವೀರಣ್ಣ ಅವರು ತಂಡದೊಂದಿಗೆ ಚರ್ಚೆ ನಡೆಸಿ ಮಹಾವಿದ್ಯಾಲಯಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆಗೊಳಿಸಬೇಕು ಎಂದು ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಬಿವಿ ಶಿವಪ್ರಕಾಶ್, ಕಾಲೇಜಿನ ಡೀನ್ ಡಾಕ್ಟರ್ ಎಂಕೆ ತಾಂದಳೆ ಸೇರಿದಂತೆ ಇತರರಿದ್ದರು. क्रिटिकल तो आई हैव टू बीच में छोड़ दो, इन लोगों सबको बता दिया है। हाँ सर, आप यू पीपल मतलब आप लोग तो बहुत सहयोग दे रहे हैं यूनिवर्सिटी का, बहुत ऐसा होता है कि हाँ सर कोऑर्डिनेशन ಸೈಡಿಂಗ್ ಮಾಡ್ರಿ ಸೈಡಿಂಗ್ ನಿಂತು ಸರ್ ಸ್ವಲ್ಪ ಸೈಡಿಂಗ್ ಓಕೆ ಸರ್ ಬನ್ನಿ ನೀವು ಸರ್ ಸರ್ ಬರ್ರಿ ನೀವು ಬರ್ರಿ ಅದು ಹೂವು ಸ್ವಲ್ಪ ಸೈಡಿಗೆ ಇಡ್ರಿ, ಅದು ಬಸವಣ್ಣನ ಮೂರ್ತಿ. ಹಾಂ I'm very much honored and thank you very much. सर आप इधर और यूनिवर्सिटी को आया है. अब एक बात बोलना चाहता हूँ. ये सर महात्मा बसवेश्वर दिस 12th सेंचुरी आपकी हिंदी बोला सर, हिंदी ಹೇಳ್ಬೋದು ಸರ್. सर 12वीं शताब्दी में विश्व के प्रप्रथम पहला पार्लियामेंट बनाया. इक्वालिटी इन वुमेन्स and all human religions. Thank you. चलिए चलेगा, ठीक है. ओके सर, बहुत अच्छा लगा. मेरा डॉक्टर एसी वाश में यार ऐसे ಫಾರ್ಮರ್ ವೈಸ್ ಚಾನ್ಸಲರ್ ಇದ್ರು ಸರ್. ತಾವು ವಿಸಿ ಸರ್ ಇದ್ರೆ ये मेरे कार्ड से फॉर्मर वाइस चांसलर. हां ಇವತ್ತು ಕಾಲೇಜ್ ಗೆಸ್ಟ್ ಸರ್ ಬೆಂಗಳೂರಲ್ಲಿ ಬಂದಿದ್ದಾರಲ್ಲ, ಯುಪಿ ರಾಯಬರೇಲಿಯಿಂದ ಶಾಸಕರು ರಾಯಬರೇಲಿಗೆ ಸರ್ MLA हमारा अंडर college is going on at Bangalore campus. Okay. I am not able to go there because of this. सर हम ऑल बोर्ड मेंबर्स क्या बोले, उधर एक ही तुम लोकल है, हम स्टेट में उधर बेंगलोर का और चिಕ್ಕಬಳ್ಳಾಪುर चित्रदुर्ग डिस्ट्रिक्ट बोल के है उधर का है, इसलिए हम भी चाहिए कि ये कर सब बढ़िया अच्छा होगा. जो भी जो अच्छा करता है ना सब बढ़िया होगा. और सर जो है ना, देखिए इतने डायनेमिक वाइस चांसलर आपने लगा रखे हैं और आपका सहयोग है, इतने अच्छे ऑफिसर्स हैं, तो यूनिवर्सिटी तो आगे बढ़ेगी और आगे ही होगा. सर को हम एक सर रिक्वेस्ट बोल रहा हूँ, आने के दिन से ही हम बोल रहे हैं सब सपोर्ट करते.
सब एक ही पॉइंट पर है, सभी लोग जनरेटिंग लॉट ऑफ फंड्स। और अगर बोर्ड के मेंबर्स का सपोर्ट अगर रहे तो ये एक इनका वीसी साहब का बहुत बड़ा मनोबल बढ़ाता है। मनोबल मतलब एक स्टेज में तो उससे इनको काम करने की एक शक्ति मिलती है कॉलेज सब लोग अच्छा से ठीक है। मैं निकलूंगा है ना। लंदन में नीरज पाटिल होंगे, गए था विश्व के प्रथम पार्लियामेंट होंगे, वुमेन्स इक्वालिटी और सर He is the first man who gave a concept for a parliament in the world. And his statue has been erected in London with the efforts of our Honorable Prime Minister. Okay. So I respect. ಮೇಡಮ್ ಅವ್ರಿಗೆ ಮಾಡ್ರಿ ಹಂಗೆ ಬನ್ನಿ. असल के साथ मैडम ठीक ಸರ್ ನೀವು ಬನ್ನಿ सर बन Thank you, sir. हम लिए अब इधर हमारा बोर्ड ऑफ मैनेजमेंट कैसा है मैडम बोली तो सबको आज का बोर्ड हम और हम जिला कांग्रेस गवर्नमेंट कांग्रेस है ना, इसलिए हम नॉमिनेट किया है और इसलिए अभी आप का विषय का सब Okay, sir. ಎಲ್ಲ ನಮ್ಮ ವಿಶ್ವವಿದ್ಯಾಲಯದ ಕಿರುಪರಿಚಯ ಜೊತೆಗೆ ಅಭಿವೃದ್ಧಿಯ ನಾನಾ ನೋಟಗಳನ್ನು ಅವರಿಗೆ ನಾನು ಆಡಳಿತ ಮಂಡಳಿಯ ಸದಸ್ಯನಾಗಿ ಹಾಗೂ ಕುಲಪತಿಯವರಾದ ಶ್ರೀ ಕೆ ಸಿ ವೀರಣ್ಣ ಸರ್ ಅವರು ಕೂಡ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿಯನ್ನು ನೀಡೋದರ ಮುಖಾಂತರ ಈ ನಮ್ಮ ಬೀದರ್ ವಿಶ್ವವಿದ್ಯಾಲಯವು ಕರ್ನಾಟಕದ ಗಡಿ ಭಾಗದಲ್ಲಿರೋದರಿಂದ ಇದಕ್ಕೆ ಅನೇಕ ಯೋಜನೆಗಳು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಹೆಚ್ಚೆಚ್ಚಿನ ಅನುದಾನವನ್ನು ತಾವು ಕೊಡಬೇಕೆಂದು ಈ ಮುಖಾಂತರ ಅವರಲ್ಲಿ ಮನವಿ ಮಾಡಿಕೊಳ್ತಾ ಈ ಬೀದರ್ಗೆ ಬಂದರೆ ಒಂದು ಕಲ್ಯಾಣ ನಾಡಿನ ಒಂದು ಶರಣರ ಸಂತರ ಈ ನಾಡಿನಲ್ಲಿ ನಾವು ಬಿದ್ರಿ ವರ್ಕ್ಸ್ದಲ್ಲಿ ಏನು ಬಸವಣ್ಣನವರ ಒಂದು ಮೊಮೆಂಟಮನ್ನು ಅವರಿಗೆ ವಿವರಿಸಿ ಈ 12th century ಇನ್ ಫಸ್ಟ್ ಪಾರ್ಲಿಮೆಂಟ್ ಆಫ್ ಇನ್ ವರ್ಲ್ಡ್ ಅಂಥೇಳಿ ಹೆಸರಿಸಿದಾಗ ಅತ್ಯಂತ ಖುಷಿಯಿಂದ ಅವರು ಚೇರ್ಮನ್ರು ಸದಸ್ಯರವರಿಗೆ ಗೌರವಿಸಿ ಇದೇ ಸಂದರ್ಭದಲ್ಲಿ ಸತ್ಕರಿಸಲಾಯಿತು. ಅವರು ಕೂಡ ಈಕ್ವಾಲಿಟಿ ಇನ್ ವುಮೆನ್ ಆ್ಯಂಡ್ ವರ್ಕ್ ಈಸ್ ವರ್ಚಿಫ್ ಇವೆಲ್ಲ ಫಾರ್ಮುಲಾಗಳು ಈ ಬೀದರ್ ನಾಡಿನಲ್ಲಿ ಬಸವಣ್ಣನವರು ಜನಿಸಿ ಅಷ್ಟೆಲ್ಲ ಕಾರ್ಯ ಸಾಧನೆಗಳು ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ವಿವರಿಸಿದಾಗ ಅತ್ಯಂತ ಅಚ್ಚರಿ ಉಂಟಾಯಿತು. ಇದಕ್ಕೆಲ್ಲವೂ ಕೂಡ ಮಹಾತ್ಮ ಬಸವೇಶ್ವರ ನಾಡಿನಲ್ಲಿ ನಾವೆಲ್ಲ ಮೂಲಭೂತ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಒದಗಿಸ್ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಅವರು ಆಶ್ವಾಸನೆಯನ್ನು ಕೊಟ್ಟರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಬೋಧಕೇತರ ಸಿಬ್ಬಂದಿಯವರು ಅತ್ಯಂತ ಅಚ್ಚುಕಟ್ಟಾಗಿ ಒಂದು ಅಕಾರ್ಡಿಯನ್ ಸಲುವಾಗಿ ಏನು ಬಂದಿದ್ದರು ವೆರಿಫಿಕೇಷನ್ಗೆ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತೇಳಿ ಅತ್ಯಂತ ಖುಷಿಯಿಂದ ನಮ್ಮನ್ನು ತಿಳಿಸ್ತಾ ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಿದ್ದೀವಿ. ರಿಟರ್ನಿಂಗ್ ಅಧಿಕಾರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚಾಂಬೋಳ್ ಜಿಲ್ಲಾ ಬೀದರ್ ವತಿಯಿಂದ PKPS ಚುನಾವಣೆ ಫಲಿತಾಂಶ ಘೋಷಣೆ ಮಾಡಲಾಯಿತು.
ಅಧ್ಯಕ್ಷರಾಗಿ ಸುನಿಲ್ ಕುಮಾರ್ ತಂದೆ ಬಾಪುರಾವ್, ಉಪಾಧ್ಯಕ್ಷರಾಗಿ ಮಲ್ಲಮ್ಮ ಗಂಡ ಚೆನ್ನಪ್ಪ ಅವರನ್ನು ಅವಿರುದ್ಧವಾಗಿ ಆಯ್ಕೆ ಮಾಡಲಾಯಿತು ಎಂದು ಚುನಾವಣಾಧಿಕಾರಿ ಮಾತನಾಡುತ್ತಾ ಹೇಳಿದರು. ಅಲ್ಲದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಶಾಲು ಹೊದಿಸಿ ಹೂಮಾಲೆ ಹಾಕಿ ಪೇಟೆ ಧರಿಸಿ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಅಧ್ಯಕ್ಷರು ಮಾತನಾಡುತ್ತಾ, ನನಗೆ ಅವಿರುದ್ಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ಸದಸ್ಯರಿಗೆ, ಊರಿನ ಜನರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಂದಿನ ದಿನಗಳಲ್ಲಿ ರೈತರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾದರೂ ಅದನ್ನು ಸ್ಪಂದಿಸುತ್ತೇನೆ. ಉಪಾಧ್ಯಕ್ಷರು ಸೇರಿ ಎಲ್ಲ ಸದಸ್ಯರು ಒಳಗೊಂಡು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತೇವೆ ಎಂದು ಮಾತನಾಡುತ್ತಾ ಹೇಳಿದರು. ಈ ಸಂದರ್ಭದಲ್ಲಿ ಸುನಿಲ್ ಕುಮಾರ್, ಮಲ್ಲಮ್ಮ, ಸಂಗಮೇಶ್, ಸುರೇಂದ್ರ ಕುಮಾರ್, ಅಬ್ದುಲ್ ರೌಫ್ ಖಾನ್, ಶಂಕರಪ್ಪ, ಲಾಲ್ಚಂದ್ರ, ಪುಂಡಲಿಕ್, ರಾಜೇಂದ್ರ, ರಾಮರಾವ್, ವಿಶ್ವನಾಥ್, ಶಶಿಕಲಾ, ಗ್ರಾಮ ಪಂಚಾಯತ್ ಸದಸ್ಯರಾದ ಧನರಾಜ್ ಪಾಟೀಲ್ ಸೇರಿದಂತೆ ಸುತ್ತಮುತ್ತಲಿನ ಊರಿನ ಜನರು ಇತರರು ಇದ್ದರು. बरी उमेदवार रे ಅಧ್ಯಕ್ಷರು ಮಾತಾಡ್ ಬರ್ರಿ ಹೊಂಟ್ರಿ ಅರ್ಜುನ್ ಬರ ಮಾಡ್ರಿ ಹಿಂಗೆ ಮಾಡ್ರಿ ಕೈ ಮಾಡ್ರಿ ಹಿಂಗೆ ಸರ್ ಏನು ಮಾಡಿ ನೋಡ್ರಿ ರಾಮರಾವ್ ಪಟೇಲ್ ಬರ್ರಿ ಚೆನ್ನಪ್ಪ ಚೆನ್ನಪ್ಪ ಚೆನ್ನ PSK ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದಂಥ ಸುನೀಲ್ ತಂದೆ ಬಾಪುರಾವ್ ಪಾಟೀಲ್ ಅವರಿಗೆ ಚಾಂಬೋಳ ಸಂಸ್ಥೆಯಿಂದ ಮತ್ತು ಊರ ಎಲ್ಲರ ವತಿಯಿಂದ ಸನ್ಮಾನ ಮಾಡಲಾಗಿದೆ. ಅದಕ್ಕೆ ಊರ ಗಣ್ಯರು, ನಾಯಕರು ಮತ್ತು ಸುತ್ತಲಿನ ಹಳ್ಳಿದರು 4 ಹಳ್ಳಿ ರೈತರೆಲ್ಲ ಬಂದಿದ್ದರು. ಬಂದೆಲ್ಲ ಸನ್ಮಾನ ಮಾಡಿದರು. ನಮ್ಮ ಎಲೆಕ್ಷನ್ ಅಂದರೆ ಭಾಳ ಶಾಂತಿ ರೀತಿ ನಡೀತು. ಇದರಲ್ಲಿ ಯಾವ ತೊಂದರೆ ಇಲ್ಲ. ಉಪಾಧ್ಯಕ್ಷರಾಗಿ ಅದೇ ರೀತಿ ಮಲ್ಲಮ್ಮ ಗಂಡ ಚೆನ್ನಪ್ಪ ಅವರು ಆಯ್ಕೆಯಾಗಿದ್ದಾರೆ. ಉಳಿದ ಎಲ್ಲ ನಿರ್ದೇಶಕ ಮಂಡಳಿಯವರು ಕೂಡ ಎಲ್ಲರೂ ಶಾಂತ ರೀತಿಯ ವ್ಯವಸ್ಥೆ ಎಲೆಕ್ಷನ್ ಆಗಿದೆ. ಅದಕ್ಕೆ ಇದು ಭಾಳ ನಮಗೆ ಖುಷಿ ವಿಷಯ ಇದೆ. ಇವರು ಅಧಿಕಾರ ಮುಂದೆ ಹಿಂಗೆ ಸರಿಯಾಗಿ ನಡ್ಸ್ಕೊಂಡು ಹೋಗಲಿ ಮತ್ತು ಈ ಸಂಸ್ಥೆಯನ್ನು ಬೆಳೆಸಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿನ ಧನ್ಯವಾದ ಹೇಳ್ತೇನೆ. ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾರುತಿಯಪ್ಪ ಸಿದ್ದರಾಮ ಶೆಟ್ಟಿ ಜಾಂತೆ. ಕುಮಾರ್ ಬಾಪುರಾವ್ ಪಾಟೀಲ್ ನೂತನವಾಗಿ ಅಧ್ಯಕ್ಷ ಆಗಿಂತ ವಿರುದ್ಧ ಆಯ್ಕೆಯಾಗಿಂತ ಎಲ್ಲ ಸದಸ್ಯರಿಗೆ, ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇವತ್ತು PKPS ಚಾಮಣ್ಣಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ. ಹಾಗೂ ಎಲ್ಲ ನಿರ್ದೇಶಕರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಎಲ್ಲ 4 ಗ್ರಾಮಗಳಿದ್ದ ವತಿಯಿಂದ ನಾನು ಹೇಳೋದು ಒಂದೇ, ಅಧಿಕಾರ ದೊಡ್ಡದಲ್ಲ, ಅಧಿಕಾರ ದೊಡ್ಡದಂತ ಯಾವ ತಿಳ್ಕೊಂಡಂಥ ಮೂರ್ಖ ಯಾರಿಲ್ಲ. ಎಲೆಕ್ಷನ್ ಅಂದ್ರೆ ಏನು ರೀ? ಎಲೆಕ್ಷನ್ ಅಂದ್ರೆ ನಮ್ಮ ಎದುರಾಳಿಯನ್ನು ಸೋಲಿಸಿ ಅವಮಾನ ಮಾಡ್ತಕ್ಕಂಥ ಚುನಾವಣೆ ಎಂಬುದಲ್ಲ. ಹಾಗಾಗಿ ಬದಲಾಗಿ ಸರ್ಕಾರದಿಂದ ಯಾವುದೇ ಯೋಜನೆ ರೈತರಿಗೆ ಮುಟ್ಸ್ತಕ್ಕಂಥದ್ದೇ ಆ ಜನಪ್ರತಿನಿಧಿಯ ಕರ್ತವ್ಯ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನಾನು ಎಲ್ಲ ರೈತರಿಗೆ ಯಾವುದೇ ರೀತಿಯಲ್ಲಿ ಒಂದು ಅನಿವಾರ್ಯವಾಗಿ ಈ ಚುನಾವಣೆ ನಡೆದಿದ್ದಕ್ಕೆ ಮತ್ತು ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ.
ಅದು ಎಲ್ಲ ಗ್ರಾಮದ ಹಿರಿಯರು ಎಲ್ಲ ರೈತರು ಇದೇ ರೀತಿಯಲ್ಲಿ ಕೂಡ್ಕೊಂಡು ಹೋಗ್ಬೇಕಂತ ನಾನು ಮನವಿ ಮಾಡ್ಕೊಳ್ತೀನಿ. ಅದು ಸರ್ಕಾರದಿಂದ ಈಗ BS ಯಡಿಯೂರಪ್ಪ ಸರ್ಕಾರದಿಂದ 3 ಲಕ್ಷದಿಂದ ಏನು 0% ಸಾಲ ಕೊಡ್ಬೇಕಂತ ಏನಿತ್ತು, ಈಗ ಸಿದ್ದರಾಮಯ್ಯ ಸರ್ಕಾರದವ್ರದ್ದು 5 ಲಕ್ಷ ತಕ್ಕದ. ಫಸ್ಟ್ ನೀವು ಮೀಟಿಂಗ್ನಲ್ಲಿ ಪ್ರೊಸೀಡಿಂಗ್ ಪಾಸ್ ಮಾಡಿ ಜಿಲ್ಲಾ ಡಿಸ್ಟ್ರಿಕ್ಟ್ DC ಬ್ಯಾಂಕಿನ ಅಧ್ಯಕ್ಷರಾದ ಅಮರ್ ಖಂಡ್ರೆ ಅವ್ರಿಗೆ ನಾನು ಮನವಿ ಮಾಡ್ಕೋಬೇಕು, ನೀವು ರೆಸಲ್ಯೂಷನ್ ಪಾಸ್ ಮಾಡಿ ಎಲ್ಲ ರೈತರಿಗೆ ನಮಗೆ ಅನುಕೂಲ ಮಾಡಿಕೊಡ್ರಿ. ಯಾವ ರೀತಿ ಅನುಕೂಲ ಅಂದ್ರೆ 5 ಲಕ್ಷನ 0% ಲೋನ್ ಕೊಡ್ಬೇಕಂತ ಸರ್ಕಾರ ಘೋಷಣೆ ಮಾಡಿದಲ್ಲ, ಅವು ಎಲ್ಲ ರೈತರಿಗೆ ಮುಟ್ತಕ್ಕಂಥ ಕೆಲಸ ನಾವೆಲ್ಲ ನೀವು ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮಾಡಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೋತೀವಿ. ಕುಷ್ಠರೋಗವು ಒಂದು ಸಾಂಕ್ರಾಮಿಕ ರೋಗ. ಇದು ಯಾವುದೇ ಶಾಪ ಪಾಪದಿಂದ ಬರುವುದಿಲ್ಲ. ಸಾರ್ವಜನಿಕರು ಆರೋಗ್ಯ ಇಲಾಖೆಯೊಂದಿಗೆ ಕೈ ಜೋಡಿಸಿದ್ದಾಗ ಮಾತ್ರ ಬೀದರ್ ಜಿಲ್ಲೆಯು ಕುಷ್ಠರೋಗ ಮುಕ್ತ ಜಿಲ್ಲೆ ಮಾಡಬಹುದು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಧ್ಯಾನೇಶ್ವರ್ ನಿರಗುಡಿ ಹೇಳಿದರು. ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಹುತಾತ್ಮ ದಿನ ನಿಮಿತ್ತ ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನ 2025ರ ಒಟ್ಟಾಗಿ ನಾವು ಕುಷ್ಠರೋಗದ ಬಗ್ಗೆ ಜಾಗೃತಿ ಮೂಡಿಸೋಣ, ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸೋಣ ಮತ್ತು ಕುಷ್ಠರೋಗದಿಂದ ಯಾರೂ ಬಾಧಿತರಾಗದಂತೆ ನೋಡಿಕೊಳ್ಳೋಣ ಎಂಬ ಘೋಷಣೆಯೊಂದಿಗೆ ಹಮ್ಮಿಕೊಂಡಿದ್ದ ಅರಿವು ಅಭಿಯಾನದ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿದರು. ಕುಷ್ಠರೋಗವು ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಇದು ಮುಖ್ಯವಾಗಿ ಚರ್ಮ ಹಾಗೂ ನರಕ್ಕೆ ಸಂಬಂಧಪಟ್ಟಿದ್ದು, ದೇಹದ ಯಾವುದೇ ಭಾಗದಲ್ಲಿ ಸ್ಪರ್ಶ ಜ್ಞಾನವಿಲ್ಲದ ತಿಳಿ ಬಿಳಿ ಅಥವಾ ತಾಮ್ರ ಬಣ್ಣದ ಮಚ್ಚೆಗಳಿದ್ದು ಅದು ಕುಷ್ಠರೋಗದ ಲಕ್ಷಣಗಳಾಗಿರಬಹುದು. ಯಾವುದೇ ತರಹದ ಮಚ್ಚೆಗಳು ಇದರಲ್ಲಿ ತಮ್ಮ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಪರೀಕ್ಷಿಸಿಕೊಳ್ಳಬೇಕು. ರೋಗ ಕಂಡು ಬಂದಲ್ಲಿ ಬಹು ಔಷಧಿ ಚಿಕಿತ್ಸೆಯಿಂದ ಗುಣಪಡಿಸಬಹುದು. ಇದಕ್ಕೆ ಯಾವುದೇ ರೀತಿಯ ಹೆದರುವಂತಹ ಅಗತ್ಯವಿಲ್ಲ ಎಂದು ಹೇಳಿದರು. ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಮಾತನಾಡಿ, ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಹುತಾತ್ಮ ದಿನ. ಈ ದಿನ ರಾಷ್ಟ್ರೀಯ ಕುಷ್ಠರೋಗ ದಿನವೆಂದು ಆಚರಿಸುತ್ತಿರುವುದು. ಜಿಲ್ಲೆಯಲ್ಲಿ ಕುಷ್ಠರೋಗದ ಚಿಕಿತ್ಸೆ ಪಡೆಯುತ್ತಿರುವ ಸಂಖ್ಯೆ 82 ಆಗಿದ್ದು, ಈ ವರ್ಷ 85 ಹೊಸ ಪ್ರಕರಣಗಳು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಪರ್ಶ ಕುಷ್ಠರೋಗ ಜಾಗೃತಿ ಪಾಕ್ಷಿಕ ಅಭಿಯಾನವನ್ನು ಜನವರಿ 30ರಿಂದ ಫೆಬ್ರವರಿ 13ರವರೆಗೆ ಜಿಲ್ಲಾದ್ಯಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬನ್ನಿರಿ ನಾವೆಲ್ಲರೂ ಸೇರಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸಾದ ಕುಷ್ಠಮುಕ್ತ ಭಾರತವನ್ನ ಮಾಡಲು ಪ್ರತಿಜ್ಞೆ ಮಾಡೋಣ ಎಂದು ಕರೆ ಕೊಟ್ಟರು. ವೀರಶೆಟ್ಟಿ ಚಂದ್ಶೆಟ್ಟಿ ಅವರು ಮಾತನಾಡಿ, ಜಿಲ್ಲೆಯ ಸಾರ್ವಜನಿಕರಾದ ನಾವು ಪೂಜ್ಯ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಹುತಾತ್ಮರಾದ ದಿನವಾದ ಇಂದು ನನ್ನ ಕುಟುಂಬ, ನೆರೆಹೊರೆ ಹಾಗೂ ಸಮುದಾಯದಲ್ಲಿ ಯಾರೇ ಕುಷ್ಠರೋಗಿಗಳಿಗೂ ಕಂಡು ಬಂದರೆ ಅವರಿಗೆ ಆರೋಗ್ಯ ಇಲಾಖೆಯಲ್ಲಿ ದೊರೆಯುವ ಉಚಿತ ಚಿಕಿತ್ಸೆಯನ್ನ ಕೊಡಿಸುತ್ತೇನೆ. ಕುಷ್ಠರೋಗಿಗಳನ್ನ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ಅವರ ಆತ್ಮಗೌರವಕ್ಕೆ ಧಕ್ಕೆ ಬರದಂತೆ ನೋಡಿಕೊಳ್ಳುತ್ತೇನೆ. ಕುಷ್ಠರೋಗಕ್ಕೆ ಅಂಟಿಕೊಂಡಿರುವ ಕಳಂಕ ಹಾಗೂ ತಾರತಮ್ಯವನ್ನು ಹೋಗಲಾಡಿಸಲು ಬದ್ಧನಾಗಿರುತ್ತೇನೆ ಹಾಗೂ ಕುಷ್ಠರೋಗಿಗಳಿಗೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಮಾಹಿತಿಯನ್ನ ಸಮಾಜದಲ್ಲಿ ನೀಡುತ್ತೇನೆ. ಮಹಾತ್ಮ ಗಾಂಧೀಜಿಯವರ ಕನಸಾದ ಕುಷ್ಠರೋಗ ಮುಕ್ತ ಭಾರತವನ್ನ ಕಟ್ಟಲು ಕಾಯವಾಚ ಮಾನಸ ಶ್ರಮಿಸುತ್ತೇನೆ ಎಂದು ಈ ಮೂಲಕ ಪ್ರಜ್ಞೆ ಮಾಡುತ್ತೇನೆ. ಈ ಸಂದರ್ಭದಲ್ಲಿ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳಾದ ಡಾಕ್ಟರ್ ಮಹಾದೇವ್ ಮಳ್ಗಿ, ಡಾಕ್ಟರ್ ಶಂಕರಪ್ಪ ಬೊಮ್ಮ, ಡಾಕ್ಟರ್ ದಿಲೀಪ್ ಡೋಂಗ್ರೆ, ಡಾಕ್ಟರ್ ಅನಿಲ್ ಚಿಂತಾಮಣಿ, ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಂಗಾರೆಡ್ಡಿ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಸಂಗಪ್ಪ ಕಾಂಬ್ಳೆ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಓಂಕಾರ್ ಮಲ್ಲಿಗೆ, ಅನಿತಾ, ಮೋಹನ್ ದಾಸ್, ಸಿಬ್ಬಂದಿಗಳಾದ ಡಾಕ್ಟರ್ ರೇಣುಕಾ, ಗೋರಖ್ನಾಥ್, ಅಬ್ದುಲ್ ಹೈ, ಇಮ್ಯಾನ್ಬೆಲ್, ಶಾಮರಾವ್, ಮಹಮ್ಮದ್, ಅಫಜೌದ್ದೀನ್, ಆಳಂದ್ಕರ್, ರಮೇಶ್, ಸಾಗರ್, ರಾಘವೇಂದ್ರ, ಜಾವಿನ್ ಕಲ್ಯಾಣ್ಕರ್, ಅಶೋಕ್, ಬ್ರಹ್ಮರಾಂಬಾದೇವಿ, ಜ್ಯೋತಿ, ಮಲ್ಲಿಕಾರ್ಜುನ್ ಗಡ್ಡೆ, ಪ್ರಮೋದ್ ರಾಥೋಡ್, ಪರಶುರಾಮ್, ಸೀಮಪ್ಪ, ರೇಣುಕಾ ತಾಂದಳೆ, ಶರಣಬಸಪ್ಪ, ಜಿಲಾನಿ, ರಾಕೇಶ್, ಸುರೇಶ್, ರೇವಣಪ್ಪ ರವರು ಸೇರಿದಂತೆ ಸಿಬ್ಬಂದಿಗಳು ಹಾಗೂ ನರ್ಸಿಂಗ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದರಿಂದ 13/2/2025 ಈ ಕಾರ್ಯಕ್ರಮ ಪಾಕ್ಷಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಇಂದಿನ ಈ ಕಾರ್ಯಕ್ರಮವು ಈ ರ್ಯಾಲಿ ಮುಖಾಂತರ ಉದ್ಘಾಟನೆಗೊಳಿಸಲು ಮಾನ್ಯ ಡಾಕ್ಟರ್ ಧ್ಯಾನೇಶ್ವರ್ ನಿರಗುಡೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಬಂದಿದ್ದಾರೆ. ಅವರಿಗೆ ಈ ರ್ಯಾಲಿಗೆ ಸ್ವಾಗತ ಕೋರುತ್ತಾ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳಾದಂಥ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಹೂಗುಚ್ಛ ನೀಡುವ ಮುಖಾಂತರ ಅದೇ ರೀತಿಯಾಗಿ ಸರ್
ಕುಷ್ಠರೋಗದಿಂದ ಮೊಬೈಲ್ ನಗರದ ಸಾಯಿ ಪುಷ್ಪಾಂಜಲಿ ಕಲ್ಯಾಣ ಮಂಟಪದ ಬಳಿ ಇರುವ ಕಲ್ಯಾಣ ಕರ್ನಾಟಕ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತದ ಕಚೇರಿಯಿಂದ ಬೀದರ್ ಜಿಲ್ಲೆಯ ವಿವಿಧ ತಾಲೂಕು ಹೋಬಳಿ ಗ್ರಾಮಗಳು ಬೀದರ್ ನಗರದಿಂದ 108 ಜನ ಯಾತ್ರಿಗಳು ಪ್ರಯಾಗರಾಜದಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳಕ್ಕೆ ಹೊರಟಿದ್ದು ಪ್ರಯಾಣಕ್ಕೆ ಚಾಲನೆ ದೊರೆಯಿತು. ಲಾಡ್ಕೇರಿ ಹಿರೇಮಠ ಸಂಸ್ಥಾನದ ಪರಮಪೂಜ್ಯ ಗಂಗಾಧರ ಶಿವಾಚಾರ್ಯರು ಪ್ರಯಾಣಕ್ಕೆ ಚಾಲನೆ ನೀಡಿದ್ದರು. ಗುರುರಾಜಾಧಿಕರ್ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲಾ ಪ್ರವಾಸಿ ಸೌಹಾರ್ದ ಸಹಕಾರಿ ನಿಯಮಿತದ ವತಿಯಿಂದ ಸುಮಾರು 108 ಜನರು ಮಹಾಕುಂಭ ಮೇಳ ಪ್ರಯಾಗರಾಜಕ್ಕೆ ಹೊರಡುತ್ತಿದ್ದೇವೆ. ಈ ಮಹಾಕುಂಭ ಮೇಳದಲ್ಲಿ 150 ವರ್ಷಗಳ ನಂತರ ಬಂದಿದೆ. ಅಮೃತ ಸ್ನಾನ ಮಾಡುವುದಲ್ಲದೆ ಓಂಕಾರೇಶ್ವರ, ಉಜ್ಜಯಿನಿ, ವಾರಣಾಸಿ, ಅಯೋಧ್ಯೆಯಲ್ಲಿ ದರ್ಶನ ಪಡೆಯಲು ಹೋಗುತ್ತಿದ್ದೇವೆ ಎಂದು ಮಾತನಾಡುತ್ತಾ ಹೇಳಿದ್ದರು. हर हर महादेव, हर हर महादेव. महाकुंभ ಮೇಳಕ್ಕೆ ಜಯವಾಗಲಿ. ಮಹಾಕುಂಭ ಮೇಳ ಪ್ರವಾಸಿಗರಿಗೆ ಜಯವಾಗಲಿ. ಜಯವಾಗಲಿ. ಪ್ರವಾಸಿ ಸೌಹಾರ್ದ ಜಯವಾಗಲಿ. ಮಹಾಕುಂಭ ಯಾತ್ರಿಕರಿಗೆ ಜಯವಾಗಲಿ. ಮಹಾಕುಂಭ ಮೇಳ जय घोषयात्रे. बोलो भारत माता. हर हर बोलो जय श्री राम. जय श्री राम. हर 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 महाकाय सूर्यकोटि समप्रभ निर्विघ्नं कुर्महे देव सर्वकारेषु सुस्थिरः. ओम स्वप्रकाश महादेव सर्वात्मयामि चैतन्यमामि कर्पूरदीपं नीराजयामि. ओम कर्पूरदीपं समर्पयामि. सर सर ಒಬ್ಬರು ಈ ಕಡೆ ಬರ್ರಿ. ಚಲೋ ಹಾ ಯಾತ್ರೆ. ಈ ಬಸ್ ಗಾಡಿ ಎಲ್ಲರೂ
ಅತ್ಯಂತ ಯಾತ್ರಿಕರ ಒಂದು ಒತ್ತಾಸೆಯ ಮೇರೆಗೆ ಬೀದರ್ ಜಿಲ್ಲಾ ಪ್ರವಾಸಿ ಸೌಹಾರ್ದ ಸಹಕಾರಿ ನಿಯಮಿತದ ವತಿಯಿಂದ ನಾವು ಇವತ್ತು 108 ಜನರನ್ನು ಮಹಾಕುಂಭ ಮೇಳದ ಪ್ರಯಾಗರಾಜ್ನಲ್ಲಿ ನಡೆಯತಕ್ಕಂಥ ಮಹಾಕುಂಭ ಮೇಳಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇವೆ. ಈ ಒಂದು ಏನು ಮಹಾಕುಂಭ ಮೇಳ ನಡೀತಾ ಇದೆ, ಈ ಒಂದು ಮಹಾಕುಂಭ ಮೇಳದಲ್ಲಿ ನಾವೆಲ್ಲ ಏನು ಬದುಕಿದ್ದೀವಿ, ನಾವೆಲ್ಲ ಬದುಕಿರ್ತಕ್ಕಂಥ ಪುಣ್ಯವಂತರು. ಯಾಕಂದರೆ 144 ವರ್ಷದ ನಂತರ ಈ ಒಂದು ಮಹಾಕುಂಭ ಮೇಳವನ್ನು ನಡೆಯಲಿದೆ. ಇದು ಅತ್ಯಂತವಾದಂಥ ಪವಿತ್ರವಾದಂಥ ಜಾಗದಲ್ಲಿ, ಪವಿತ್ರವಾದಂಥ ಕುಂಭದಲ್ಲಿ ನಾವೆಲ್ಲ ಬೀದರ್ ಜನರು ಕೂಡ ಅಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅತ್ಯಂತ ಕಡಿಮೆ ದರದಲ್ಲಿ 15,000 ರೂಪಾಯಿಯಲ್ಲಿ ನಾವು ಪ್ರವಾಸಿ ಸೌಹಾರ್ದ ಸಹಕಾರಿ ಕಡೆಯಿಂದ ಎಲ್ಲ ಜನರಿಗೆ ಕರೆದುಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇವತ್ತು 108 ಜನ ಬಹಳಷ್ಟು ಖುಷಿಯಿಂದ ಈ ಪ್ರವಾಸಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಜನರ ಸಹಕಾರದೊಂದಿಗೆ ನಾವು ಈ ಮಹಾಕುಂಭ ಮೇಳಕ್ಕೆ ಹೋಗಿ ಅಲ್ಲಿ ನಾವು ಒಂದು ಅಮೃತ ಸ್ನಾನವನ್ನು ಮಾಡಿ, ಜೊತೆಗೆ ಮಹಾಕುಂಭ ಮೇಳ ಒಂದು ನೆಪದಲ್ಲಿ ನಾವು ಇವತ್ತು ಓಂಕಾರೇಶ್ವರ, ಉಜ್ಜಯಿನಿ, ಅದೇ ರೀತಿಯಾಗಿ ನಮ್ಮ ವಾರಾಣಸಿ ಹಾಗೂ ಅಯೋಧ್ಯ, ಈ ಎಲ್ಲ ಅದರ ನಂತರ ಕೊನೆಯದಾಗಿ ಮಹಾಕುಂಭ ಮೇಳ ಪ್ರಯಾಗದಲ್ಲಿರತಕ್ಕಂಥ ಮಹಾಕುಂಭ ಮೇಳದಲ್ಲಿ ನಾವು ಮಿಂದು ಪವಿತ್ರ ಆಗಿ ಬರಬೇಕು ಅಂತಕ್ಕಂಥ ಆಶೆಯನ್ನು ಇಟ್ಕೊಂಡು ನಾವೆಲ್ಲರಿಂದ ಹೋಗ್ತಾ ಇದ್ದೀವಿ. ಇದಕ್ಕಾಗಿ ತಮ್ಮ ಎಲ್ಲ ಒಂದು ಸಹಕಾರಕ್ಕೆ ನಾನು ವಂದನೆಯನ್ನು ಸಲ್ಲಿಸ್ತಾ ನಾನು ನಗರದಲ್ಲಿ ಸಮರ್ಥ ಸೇವಾ ಸಂಸ್ಥೆಯಿಂದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಆಯೋಜಿಸಿದ ಮಹಾನಗೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಪ್ರತಿಯೊಬ್ಬರೂ ಹಾಸ್ಯ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳಬೇಕು. ಜೀವನದ ಪ್ರತಿ ಹೆಜ್ಜೆಯಲ್ಲೂ ಹಾಸ್ಯ ಸನ್ನಿವೇಶ ಎದುರಾಗುತ್ತದೆ ಎಂದರು. ಜೀವನದ ಘಟನೆಗಳನ್ನು ಗಂಭೀರವಾಗಿ ಸ್ವೀಕರಿಸದೆ ಹಾಸ್ಯ ಪ್ರಜ್ಞೆಯಿಂದ ಸ್ವೀಕರಿಸಿದಾಗ ಮನುಷ್ಯ ಸಹಜ ಕಾಯಿಲೆಗಳಿಂದ ನಾವು ದೂರ ಇರಬಹುದೆಂದು ಖ್ಯಾತ ಹಾಸ್ಯ ಕಲಾವಿದರಾದ ಗಂಗಾವತಿ ಪ್ರಾಣೇಶ್ ಹೇಳಿದ್ದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬಿಲ್ದಾಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ರಾಜಕೀಯ ಕಾರ್ಯಕ್ರಮವಾದರೆ ಜನರು ಕರೆ ತರಬೇಕಾಗುತ್ತದೆ. ಆದರೆ ಪ್ರಾಣೇಶ್ ತಂಡದವರ ನಗೆ ಕಾರ್ಯಕ್ರಮಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದಿರುವುದು ನಮಗೆಲ್ಲ ನಗು ಎನ್ನುವುದು ಎಷ್ಟೊಂದು ಅವಶ್ಯಕ ಎಂಬುದನ್ನು ಗಮನಿಸಬೇಕಾಗಿದೆ ಎಂದರು. ಮನುಷ್ಯ ನಿತ್ಯ ಜೀವನದ ಜಂಜಾಟದಲ್ಲಿ ನಗು ಮರೆತು ಹೋಗುತ್ತಿದ್ದಾನೆ. ಮನ ತುಂಬಿ ನಗುವುದರಿಂದ ಮನುಷ್ಯ ಆಯುಸ್ಸು ಕೂಡ ಹೆಚ್ಚಾಗುತ್ತದೆ ಎಂದರು. ಇನ್ನೋರ್ವ ಹಾಸ್ಯ ಕಲಾವಿದ ಬಸವರಾಜ್ ಮಹಾಮನಿ, ಕಲಾವಿದ ನರಸಿಂಹ ಜೋಶಿ ಅವರು ಅನೇಕ ರಾಜಕೀಯ ವ್ಯಕ್ತಿಗಳ ಮಿಮಿಕ್ರಿ ಮಾಡಿ ತೋರಿಸಿದ್ದರು. ಕಸಾಪ ಜಿಲ್ಲಾಧ್ಯಕ್ಷ ಸುರೇಶ್ ಚಂದ್ ಶೆಟ್ಟಿ ಪ್ರಾಸ್ತಾವಿಕ ಮಾತನಾಡಿದ್ದರು. ನಗರಸಭೆ ಸದಸ್ಯ ಶಶಿಧರ್ ಹೊಸಳಿ ಸ್ವಾಗತಿಸಿದ್ದರು. ಸಮರ್ಥ ಸೇವಾ ಸಂಸ್ಥೆ ಅಧ್ಯಕ್ಷ ವೀರೇಶ್ ಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು. ನವಲಿಂಗ ಪಾಟೀಲ್ ನಿರೂಪಿಸಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಬುಡಾ ಮಾಜಿ ಅಧ್ಯಕ್ಷ ಬಾಬುವಾಲಿ, ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಸಂತೋಷ್ ಪಾಟೀಲ್, ಧನರಾಜ್ ಹಂಗರ್ಗಿ, ರಾಹುಲ್ ನಂದಿ, ದಾನಿ ಬಾಬುರಾವ್, ಶಿವಕುಮಾರ್ ಕಟ್ಟಿ, ಸುಭಾಷ್ ಮಡಿವಾಳ್, ರೋಷನ್ ವರ್ಮಾ, ಮಂಗಲಾ ಭಾಗವತ್, ರೂಪಾ ಪಾಟೀಲ್ ಸೇರಿದಂತೆ ಮತ್ತಿತರರು ಈ ವೇಳೆ ಇದ್ದರು. ಬಹಳ ವರ್ಷಗಳ ಮೇಲೆ ನಾನು ನರಸಿಂಹ ಜೋಶಿ ಮತ್ತು ಮಹಾಮನಿಯವರು ಇವತ್ತು ಬೀದರಿಗೆ ಬಂದಿದ್ವಿ. ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ ಬೀದರ್ ನಗರದಲ್ಲಿ ಸಮರ್ಥ ಸೇವಾ ಸಂಸ್ಥೆ ಇವರು ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಹಾಸ್ಯ ಸಂಜೆಯನ್ನು ಏರ್ಪಡಿಸಿದರು. ಇವತ್ತು ಬಹುಶಃ ಈ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಸೇರಿದಷ್ಟು ಜನ ಯಾವತ್ತೂ ಸೇರಿರಲಿಕ್ಕಿಲ್ಲ ಅಂತ ನಾನು ಭಾವಿಸಿದೆ. ಸ್ಥಳ ಸಿಗದೆ ಸರಿಸುಮಾರು 2-2.5 ತಾಸುಗಳ ಕಾಲ ಬಹಳಷ್ಟು ಜನ ನಿಂತೇ ನಮ್ಮ ಮಾತುಗಳನ್ನ ಕೇಳಿದರು. ಅಷ್ಟೇ ಉರುಳಾಡಿ ನಕ್ಕರು ಅಂದರೂ ಅಡ್ಡಿ ಇಲ್ಲ. ನಿಜಕ್ಕೂ ಸಾಂಸ್ಕೃತಿಕ ನಗರಿ ಬೀದರ್. ಅದು ಕರ್ನಾಟಕದ ಕಿರೀಟ ಇಡ್ತಕ್ಕಂಥ ಸ್ಥಳದಲ್ಲಿ ಬೀದರ್ ತನ್ನ ಸ್ಥಾನವನ್ನು ಪಡ್ಕೊಂಡಿದೆ. ಇವತ್ತಿನ ಈ ಕಾರ್ಯಕ್ರಮ ಕೂಡ ಬೀದರ್ ಜನತೆ ನಮಗೆ ಕಿರೀಟಪ್ರಾಯವಾದಂಥ ಗೌರವವನ್ನು ಕೊಟ್ಟಿದ್ದಾರೆ ಅಂತ ಹಾರೈಸ್ತಾ, ಇಂಥ ಕಾರ್ಯಕ್ರಮಗಳು ಆಗಾಗ ಈ ಭಾಗದಲ್ಲಿ ನಡೀಬೇಕು. ಯಾಕಂದರೆ ಇಲ್ಲಿ ತೆಲುಗು, ಹಿಂದಿ, ಮರಾಠಿ ಮತ್ತು ಉರ್ದು ಈ ಎಲ್ಲ ಭಾಷೆಗಳು ಇರೋದರಿಂದ ಅವರೆಲ್ಲರನ್ನ ಸಮ್ಮಿಳನಗೊಳಿಸಿಕೊಂಡು ಕನ್ನಡದ ಕಾರ್ಯಕ್ರಮಗಳು ಹೆಚ್ಚು ಮಾಡ್ತಾ ನಾವು ಬೀದರನ್ನು ಕನ್ನಡಮಯವನ್ನು ಮಾಡಬೇಕು. ಅವ್ರನ್ನೂ ಕೂಡ ಎಲ್ಲರಿಗೂ ಕನ್ನಡವನ್ನು ಕಲಿಯಿರಿ, ಕನ್ನಡವನ್ನು ಬಳಸಿರಿ ಅಂತ ಹೇಳುವಂಥ ಒಂದು ಶಕ್ತಿಯನ್ನು ನಾವು ಪಡಿಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಭಾಳ ಚೆನ್ನಾಗಾಯಿತು. ಈ ಚಾನಲ್ ಯಾರು? ಸೋನಿ ನ್ಯೂಸ್ ಚಾನಲ್ನವರು ಕೂಡ ಬಹಳಷ್ಟು ಒಳ್ಳೆಯ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನೆಲ್ಲ ಚಿತ್ರೀಕರಿಸಿದ್ದಾರೆ. ಇದರದೊಂದು ಪ್ರತಿಯನ್ನು ನಮಗೂ ಕಳಿಸ್ಬೇಕು. ಬೀದರ್ನ ಈ ನಾಡಿನ ಶ್ರೇಷ್ಠ ಚಿಂತಕರು ಹಾಗೂ ಹಾಸ್ಯ ಕಲಾವಿದರೆಂದೇ ಪ್ರಖ್ಯಾತಿ ಹೊಂದಿರುವಂಥ ಗಂಗಾವತಿ ಪ್ರಾಣೇಶ್ ಸರ್ ಅವರು ಮತ್ತು ಬಸವರಾಜ ಮಹಾಮನಿ ಅವರು ಮತ್ತು ನರಸಿಂಹ ಜೋಶಿ ಅವರ ಇವತ್ತು ನಮ್ಮ ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಸಮರ್ಥ ಸೇವಾ ಸಂಸ್ಥೆ ವತಿಯಿಂದ
ನಗೆ ಉತ್ಸವ ಅಂದರೆ ನಗೆ ಹಬ್ಬ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಲಾಗಿತ್ತು. ನಮ್ಮ ಬೀದರ್ನ ಮನೆ ಜನಪ್ರಿಯ ಶಾಸಕರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಒಟ್ಟಾರೆಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬಹಳಷ್ಟು ಜನ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ನಾವು ಅನೇಕ ಜನರಲ್ಲಿ ಕ್ಷಮೆಯನ್ನು ಯಾಚಿಸಬೇಕು, ಯಾಕಂದರೆ ಬಹಳ ಜನರಿಗೆ ಕೂಡಕ್ಕೆ ಜಾಗನೇ ಸಿಗಲಿಲ್ಲ. ಅದು ಬರೋ ದಿನಗಳಲ್ಲಿ ನಾನು ಮತ್ತೆ ಪ್ರಾಣೇಶ್ವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ಬೇರೆ ಒಂದು ಯಾವುದಾದ್ರು ಹೊರಗಡೆ ಮೈದಾನದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಮೂಲಕ ನಮ್ಮ ಬೀದರ್ ಜಿಲ್ಲೆಯ ಜನರಿಗೆ ಮತ್ತೊಂದು ಸಲ ಈ ಹಾಸ್ಯದ ರುಚಿಯನ್ನು ಉಣಬಡಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕೇವಲ ಸಂದೇಶದ ಮೂಲಕ ಅದು ಕೇವಲ ಒಂದು ವಾರದಲ್ಲಿ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸಿ ಯಶಸ್ವಿಗೊಳಿಸಿದ್ರಿ. ಹೀಗಾಗಿ ತಮಗೆಲ್ಲರಿಗೂ ಸಮರ್ಥ ಸೇವಾ ಸಂಸ್ಥೆಯ ಕಾರ್ಯದರ್ಶಿಗಂತ ವೀರೇಶ ಸ್ವಾಮಿ ಮತ್ತು ನಾನು ಸುರೇಶ್ ಚಂದ್ರ ಶೆಟ್ಟಿ ಅವರ ಪರವಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ವಂದನೆಗಳು. ಬಹಳ ಅರ್ಥಪೂರ್ಣ, ಪರಿಪೂರ್ಣ, ನಗು ಸಂಪೂರ್ಣ ಆಯಿತು. ಅದಕ್ಕೆ ಬದುಕಿನ ಅರ್ಥ, ನಮ್ಮ ಸಮಯ ಆಗಬಾರ್ದು ವ್ಯರ್ಥ, ನಮ್ಮ ಸಂಸ್ಥೆ ಸಮರ್ಥ, ಕನ್ನಡದ ಭಾವಾರ್ಥ ಬರಬಾರ್ದು ದ್ವಂದ್ವಾರ್ಥ, ನಮ್ಮ ಸೇವೆ ನಿಸ್ವಾರ್ಥ, ಹೊಟ್ಟೆಗೆ ತಿನ್ನಬೇಕು ಒಳ್ಳೆ ಪದಾರ್ಥ. ಇವತ್ತು ಅರ್ಥಪೂರ್ಣ, ಪರಿಪೂರ್ಣ, ಪ್ರಾಣೇಶ್ ಗುರುಗಳ ಆಶೀರ್ವಾದ ಸಂಪೂರ್ಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಗ್ರ್ಯಾಂಡ್, ಸಕ್ಸಸ್ಫುಲ್, ಬ್ಯೂಟಿಫುಲ್ ಆ್ಯಂಡ್ ಪವರ್ಫುಲ್ ಈಗಿರಬೇಕು. ಮಾಡಿಕೊಳ್ಳಬೇಡಿ ಅಪಾರ್ಥ. ಬಹಳ ಲಕ್ಕಿ ನಮ್ಮ ಸೋನಿ ಚಾನಲ್ ಕೂಡ ಒಳ್ಳೆ ಸೇವೆ ಮಾಡಿ ತಮಗೆಲ್ಲರಿಗೂ ಮತ್ತೊಮ್ಮೆ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.